ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದರ ಬೆನ್ನಲ್ಲೇ ಈಗ ಅಕ್ಟೋಬರ್ 5ನೇ ತಾರೀಕಿಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಭೆ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಂದು ಅಭಿಯಾನವನ್ನ ನಡೆಸಲಾಗುತ್ತೆ. ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆ ಬಗ್ಗೆ ಎಚ್ಚರಿಕೆಯನ್ನ ಕೊಡುವಂತಹ ಒಂದು ಪ್ರಯತ್ನ. ಬೃಹತ್ ಸಭೆ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಮುರುಘಾ ಮಠದಲ್ಲಿ ಸಭೆ ನಡೆಯುತ್ತೆ. ಚಿತ್ರದುರ್ಗದಲ್ಲಿ ನಡೆದಂತಹ ಒಂದು ಸಾಣೇಹಳ್ಳಿ ಶ್ರೀ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಾಣೇಹಳ್ಳಿ ತರಳಬಾಳು ಮಠದ ಪಂಡಿತಾರಾಧ್ಯ ಶ್ರೀಗಳು ಮಾಹಿತಿಯನ್ನ ನೀಡಿದರು. ವಿವಿಧ ಮಠಾಧೀಶರು, ಲಿಂಗಾಯತ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಒಂದು ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಅದರಂತೆ ಅಕ್ಟೋಬರ್ 5ನೇ ತಾರೀಕಿಗೆ ಒಂದು ಬೃಹತ್ ಸಭೆಯನ್ನ ನಡೆಸೋದಕ್ಕೆ ಇಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೀರ್ಮಾನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾನು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಹಿಂದಿನಿಂದಲೂ ಕೂಡ ಲಿಂಗಾಯತ ಲಡಾಯಿ, ಪ್ರತ್ಯೇಕ ಧರ್ಮದ ವಿಚಾರ ಇದೆಲ್ಲವೂ ಕೂಡ ನೋಡ್ಕೊಳ್ತಾನೆ ಬಂದಿದ್ದೀವಿ. ಅದಾದ ನಂತರ ಸ್ವಲ್ಪ ದಿನ ತಣ್ಣಗಾಗತ್ತೆ, ಮತ್ತೆ ಮುನ್ನೆಲೆಗೆ ಬರುತ್ತೆ, ಹಾಗೇ ಸಾಗ್ತಾ ಹೋಗ್ತಾ ಇದೆ. ಈಗ ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಏನು ಕಾರಣ? ಯಾಕೆ ಶ್ರೀಗಳ ನಡುವೆನೆ, ಸ್ವಾಮೀಜಿಗಳ ನಡುವೆನೆ ಒಂದು ರೀತಿ ವ್ಯತಿರಿಕ್ತವಾದಂತಹ ಹೇಳಿಕೆಗಳು, ಅಸಮಾಧಾನ ಯಾಕೆ ಭುಗಿಲೇಳ್ತಾ ಇದೆ? ಒಂದ್ ಕಡೆ ಹೇಳ್ತಾರೆ ಬಸವಣ್ಣನವರು ಭಕ್ತರು ಅಂತ ಪರಿಗಣಿಸ್ತಾರೆ ಹೊರತು ಧರ್ಮಗುರು ಅಂತ ಪರಿಗಣಿಸೋದಿಲ್ಲ, ಅವರ ಫೋಟೋ ಕೂಡ ಹಾಕೋದಿಲ್ಲ ಆ ಶೃಂಗಸಭೆಯಲ್ಲಿ ಅನ್ನುವಂಥ ಒಂದು ಅಸಮಾಧಾನಗಳು. ಯಾಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಹೋರಾಟ ಈಗ ಸುನಿಲ್? ಈ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗ್ಬೋದು, ಈ ರೀತಿಯಾದ ವಿಚಾರಗಳು ಪದೇ ಪದೇ ನೀವು ಆಗ್ಲೇ ಹೇಳ್ದಂಗೆ ಚರ್ಚೆಗೆ ಬರ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಸದ್ದು ಕೂಡ ಕಡಿಮೆ ಆಗಿತ್ತು. ಈಗ ಜಾತಿ ಜನಗಣತಿಯ ವಿಚಾರವಾಗಿ ಒಂದಷ್ಟು ಈ ಒಂದು ಪ್ರತ್ಯೇಕ ಧರ್ಮದ ಒಂದು ಕೂಗು ಎಂದೇ ಮತ್ತೆ ಬಂದಿರುವಂತ, ಮತ್ತೆ ಅದರಲ್ಲೂ ಕೂಡ ಏನು ಪಂಚಪೀಠಾಧೀಶಕರ ಒಂದು ಸಭೆ, ಶೃಂಗಸಭೆ ಏನಾಯ್ತು ದಾವಣಗೆರೆಯಲ್ಲಿ ಕಳೆದ ಇದೇ ಜುಲೈ 22ರಂದು, ಆ ಒಂದು ಸಭೆ ಆದ ನಂತರದಲ್ಲಿ ಈ ಒಂದು ಪಂಚಪೀಠಾಧೀಶರು ಮತ್ತೆ ಲಿಂಗಾಯತ ಸ್ವಾಮೀಜಿಗಳ ನಡುವೆ ಒಂದು ಅಸಮಾಧಾನ ಕೂಡ ಸ್ಫೋಟವಾಗಿದೆ. ಅಂದು ನಡೆದಂತ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಸುಮಾರು 12 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ನಿರ್ಣಯದ ವಿಚಾರಗಳಾಗಬಹುದು, ಮತ್ತೆ ರಂಭಾಪುರಿ ಶ್ರೀಗಳು ಆ ಒಂದು ಸಭೆಯಲ್ಲಿ ಅಂದ್ರೆ ಶೃಂಗಸಭೆಯಲ್ಲಿ ಒಂದಷ್ಟು ಆಡಿದ ಮಾತುಗಳು, ಒಂದು ಜಾತಿ ಮಟ್ಟಗಳು ಹುಟ್ಟುಕೊಂಡಿದೆ, ಅದರಿಂದ ಸಮಾಜ ಒಡೆಯುವಂತ ಕೆಲಸಗಳಾಗ್ತಿದೆ ಅಂತೇಳಿ ಆ ಒಂದು ವಿಚಾರಗಳು ಕೂಡ ಈಗ ಲಿಂಗಾಯತ ಸ್ವಾಮೀಜಿಗಳ ಒಂದು ಕೆಂಗಣ್ಣಿಗೆ ಕೂಡ ಕಾರಣವಾಗಿರುವಂತು. ಅದಕ್ಕೆ ಪೂರಕವಾಗಿ ನಾನು ಪ್ರತ್ಯೇಕ ಧರ್ಮ ಎಂದು ಲಿಂಗಾಯತ ಪ್ರತ್ಯೇಕ ಧರ್ಮದ ಒಂದು ಕೂಗು ಕೂಡ ಜೋರಾಗಿದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಅಭಿಯಾನವನ್ನ ಮಾಡಬೇಕು, ಲಿಂಗಾಯತ ಸಮಾವೇಶವನ್ನ ಆಗಸ್ಟ್ ನಲ್ಲಿ ಮಾಡಬೇಕು ಅಂತೇಳಿ ಲಿಂಗಾಯತ ಸ್ವಾಮಿಗಳು ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮುಂದುವರೆದ ಭಾಗವಾಗಿ ಏನು ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೂ ಕೂಡ ಬಸವ ಅಭಿಯಾನ ಅಂದ್ರೆ ಒಂದು ಅಭಿಯಾನವನ್ನ ಮಾಡಬೇಕು, ನಾವು ಜಾಗೃತಿಯನ್ನ ಮಾಡಬೇಕು. ಮೊನ್ನೆ ನಡೆದಂತ ಒಂದು ಶೃಂಗಸಭೆಯಲ್ಲಿ ಒಂದು ಯಾವುದೇ ರೀತಿಯಾಗಿ ಬಸವಣ್ಣನವರ ಒಂದು ಫೋಟೋವನ್ನು ಕೂಡ ಹಾಕಿರಲಿಲ್ಲ, ಒಂದು ಅಪಮಾನವನ್ನ ಮಾಡಲಾಗಿದೆ. ಆದ್ರೆ ಈ ರೀತಿಯಾದ ಒಂದು ವಿಚಾರವನ್ನ ನಾವು ಒಂದಷ್ಟು ಅಭಿಯಾನದ ಮೂಲಕ ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ಲಿಂಗಾಯತ ಸ್ವಾಮಿಗಳಿಗಷ್ಟು ಸಾಕಷ್ಟು ಮೊನ್ನೆ ನಡೆದಂತ ಸಭೆ ಆಗ್ಬೋದು, ಮತ್ತೆ ರಂಭಾಪುರಿ ಶ್ರೀಗಳ ಒಂದು ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಆಗ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೂ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಬಸವ ಅಭಿಯಾನವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಅಕ್ಟೋಬರ್ 5ರಂದು ಬೃಹತ್ ಸಮಾವೇಶವನ್ನು ಕೂಡ ಬೆಂಗಳೂರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನೋಡ್ತಾ ಇದ್ರೆ ಪದೇ ಪದೇ ಒಂದು ಲಿಂಗಾಯತ ಲಡಾಯಿ ಕೂಡ ಚರ್ಚೆಗೆ ಬರ್ತಾ ಇರುತ್ತೆ, ಲಡಾಯಿ ಕೂಡ ಆಗ್ತಾ ಇರ್ತದೆ. ಈ ಒಂದು ಶೃಂಗಸಭೆ ಆದ ಬಳಿಕ ಅಂದ್ರೆ ಜುಲೈ 22ರಂದು ದಾವಣಗೆರೆಯಲ್ಲಿ ಆದಂತ ಪಂಚಪೀಠಾಧೀಶರ ಶೃಂಗಸಭೆ ನಂತರದಲ್ಲಿ ಆದಂತ ಒಂದಷ್ಟು ನಿರ್ಣಯಗಳು, ಮತ್ತೆ ಅಲ್ಲಿ ಆಡದಂತ ರಂಭಾಪುರಿ ಶ್ರೀಗಳ ಹೇಳಿಕೆಗಳು ಲಿಂಗಾಯತ ಸ್ವಾಮೀಜಿಗಳನ್ನ ಕೆರಳುವಂತೆ ಮಾಡಿದೆ. ಅದಕ್ಕೆ ಪೂರಕವಾಗಿ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ವಚನಾನಂದ ಶ್ರೀಗಳು ಕೂಡ ರಂಭಾಪುರಿ ಶ್ರೀಗಳ ಒಂದು ಹೇಳಿಕೆಗೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಮನಸ್ಥಿತಿಯನ್ನು ನೋಡಿದ್ರೆ ಕಲುಷಿತ ಮನಸ್ಥಿತಿಯ ಹೇಳಿಕೆ ಅಂತ ಹೇಳಿ ರಂಭಾಪುರಿ ಶ್ರೀಗಳಿಗೆ ಒಂದು ತಿರುಗೇಟನ್ನು ಕೂಡ ಕೊಟ್ಟಿರುವಂತು. ಅದಾದ ನಂತರದಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಭುಗಿಲಿದ್ದ ನಂತರದಲ್ಲಿ ಒಂದು ಬಸವ ಅಭಿಯಾನವನ್ನು ಮಾಡಬೇಕು, ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಬೇಕು, ಪ್ರವಾಸವನ್ನ ಮಾಡಿ ಒಂದು ಸಂಘಟನೆಯನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಲಿಂಗಾಯತ ಸ್ವಾಮಿಗಳು ಕೂಡ ರೆಡಿ ಆಗಿದ್ದಾರೆ. ಅದಕ್ಕೆ ಪೂರಕವಾಗಿ ಆಗಸ್ಟ್ ಅಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಅದಾದ ನಂತರದಲ್ಲಿ ಅಕ್ಟೋಬರ್ ಇಂದ ಸೆಪ್ಟೆಂಬರ್ ವರೆಗೂ ಕೂಡ ಅಕ್ಟೋಬರ್ ವರೆಗೂ ಕೂಡ ಒಂದು ಬೃಹತ್ ಒಂದು ಅಭಿಯಾನವನ್ನ ಮಾಡಿ ಅಕ್ಟೋಬರ್ ಅಲ್ಲಿ ಒಂದು ಸಮಾವೇಶವನ್ನ ಬೆಂಗಳೂರಿನಲ್ಲಿ ಕೂಡ ಹಮ್ಮಿಕೊಂಡಿದ್ದಾರೆ. ಈ ರೀತಿಯಾಗಿ ಮತ್ತೆ ಈ ಒಂದು ಪ್ರತ್ಯೇಕ ಧರ್ಮದ ವಿಚಾರ ಕೂಗಿ ಬಂದ ಹಿನ್ನೆಲೆಯಲ್ಲಿ ಒಂದು ಲಿಂಗಾಯತ ಸ್ವಾಮೀಜಿಗಳ ನಡುವೆ ಒಂದಷ್ಟು ಅಸಮಾಧಾನ ಕೂಡ ಮತ್ತೆ ಸ್ಫೋಟವಾಗಿರುವಂತದ್ದು. ರೆಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್.